ಗಣೇಶ ವಿಸರ್ಜನೆಯ ವೇಳೆ ಗಲಾಟೆ ಆಗಿದೆ. ಇದನ್ನ ಬಿಡಿಸಕ್ಕೆ ಹೋದಂತವರೇ ಸಾವನ್ನಪ್ಪು ಪರಿಸ್ಥಿತಿ. 60 ವರ್ಷ ಪಾಪ ಅವರಿಗೆ. ವ್ಯಕ್ತಿಯ ಸಾವಿನಲ್ಲಿ ಅಂತ್ಯ ಆಗಿದೆ ಗಲಾಟೆ. ರಾಯಚೂರಿನ ಸಿಂಧನೂರು ತಾಲೂಕಿನ 3 ಮೈಲ್ ಕ್ಯಾಂಪ್ನಲ್ಲಿ ಆಗಿರುವಂತಹ ಘಟನೆ ಇದು. ಜಗಳ ಬಿಡಿಸಲು ಹೋದಂತ ವೀರಬಸಪ್ಪ 60 ವರ್ಷ ಸಾವನ್ನಪ್ಪಿದ್ದಾರೆ. ಸಿಂಧನೂರು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಓರ್ವ ಅಪ್ರಾಪ್ತ ಸೇರಿ 3 ಆರೋಪಿಗಳು ಪೊಲೀಸರ ವಶಕ್ಕೆ ಈಗ. ಹೊಡೆದಾಟದಲ್ಲಿ ಬಲವಾಗಿ ಏಟು ಬಿದ್ದಿದ್ದರಿಂದ ವೀರಬಸಪ್ಪ ಸಾವನ್ನಪ್ಪಿದ್ದಾರೆ. ಸಿಂಧನೂರು ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರೋದೀಗ. ಓರ್ವ ಅಪ್ರಾಪ್ತ ಸೇರಿ 3 ಆರೋಪಿಗಳನ್ನು ಖಾಕಿ ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಹೊಡೆದಾಡ್ತಾ ಇದ್ದಾಗ ಬಿಟ್ಬಿಡಿ, ನೀವು ಯಾರು ಬಿಡ್ಸಕ್ಕೆ ಹೋಗ್ಬಿಡಿ. ಯಾಕಂದರೆ ನಿಮಗೆ ಬರೋದದು. ಅಪ್ರಾಪ್ತರು ಇರ್ತಾರೆ, ಅವ್ರಿಗೇನೂ ಆಗೋದಿಲ್ಲ, ಅವ್ರಿಗೊಂದಿಷ್ಟು ಇದನ್ನು ಮಾಡ್ತಾರೆ, ಆಮೇಲೆ ಆಚೆ ಬರ್ತಾರೆ. ಜೀವ ಹೋಗೋದು ನಿಮ್ಮದೇ. ಬಿಟ್ಬಿಡಿ, ಅವ್ರು ಹೊಡೆದಾಡ್ಕೊಳ್ಳಿ, ಏನಾದರೂ ಮಾಡ್ಕೊಂಡು ಹೋಗ್ಲತ್ಲಾಗೆ. ತಲೆ ಕೆಡಿಸ್ಕೊಳ್ಳೋಕೋಗ್ಬಿಡಿ. ನಿಮ್ಮ ಜೀವಗಳನ್ನು ಯಾಕೆ ಕಳ್ಕೊಳ್ತೀರಾ? ಬಿಟ್ಬಿಡಿ, ಹೊಡ್ಕೊಡ್ತಾ ಇದ್ದೀರಾ, ಹೊಡೆದಾಡ್ಕೊಳ್ಳಿ ಅಂತ ಬಿಟ್ಬಿಡಿ, ಸುಮ್ಮನೆ ನೋಡಿ ಅಷ್ಟೇ. ಯಾಕೆಂದರೆ ಸಮಾಜದಲ್ಲಿ ಈಗ ಯಾರು ಬಿಡಿಸಕ್ಕೆ ಹೋಗ್ತಾರೆ ಅವಂದೇ ತಪ್ಪು ಅನ್ನೋ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ. ಹೋಗಿ ಬಿಡಿಸ್ಬಾರ್ದು ಜಗಳವನ್ನು, ಹೊಡೆದಾಡ್ಕೊಳ್ಳಿ ಅಂತ ಬಿಟ್ಬಿಡ್ಬೇಕು. ಅದೇ ಒಳ್ಳೆಯದು ಅಂತ ಕಾಣಿಸುತ್ತೆ. ಇಲ್ಲದ್ರೆ ಅವ್ರ ಜೀವ ಹೋಗುತ್ತೆ. ಯಾರು ಬಿಡಿಸಕ್ಕೆ ಹೋಗ್ತಾರೆ, ಯಾರು ಒಳ್ಳೆತನ ಮಾಡೋಕ್ಕೆ ಹೋಗ್ತಾರೆ ಅವರಿಗೆ.